ಸ್ನೇಹಿತರೆ, ಭೂಮಿ ಬೇಕಿಲ್ಲ, ನೀರಿನ ಮೇಲೆಯೇ 5,000 ಮೆಗಾವ್ಯಾಟ್ ಸೌರ ವಿದ್ಯುತ್ ಉತ್ಪಾದನೆ. ವರ್ಷಕ್ಕೆ 1 ಕೋಟಿ ರೂಪಾಯಿಯವರೆಗೆ ಕೇಂದ್ರ ಸರ್ಕಾರದ ನೆರವು. ಪ್ರಧಾನಮಂತ್ರಿ ಸೂರ್ಯ ಸರೋವರ್ ಯೋಜನೆ ಎಂದರೇನು? ಇದರ ವಿಶೇಷತೆಗಳೇನು? ಸ್ಪರ್ಧಾತ್ಮಕ ಪರೀಕ್ಷೆಗೆ ಅತ್ಯಂತ ಪ್ರಮುಖವಾದ ಈ ಯೋಜನೆಯ ಬಗ್ಗೆ ತಿಳಿಯೋಣ ಬನ್ನಿ. ಇತ್ತೀಚೆಗೆ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಸೂರ್ಯ ಸರೋವರ್ ಯೋಜನೆಗೆ ಅನುಮೋದನೆ ನೀಡಿದೆ. ಈ ಯೋಜನೆಯ ಮುಖ್ಯ ಉದ್ದೇಶ ಇಂಧನ ಸಂಗ್ರಹ ವ್ಯವಸ್ಥೆಗಳೊಂದಿಗೆ ತೇಲುವ ಸೌರ ಫೋಟೋವೋಲ್ಟಾಯಿಕ್ ಯೋಜನೆಗಳನ್ನು ಅಭಿವೃದ್ಧಿಪಡಿಸುವುದಾಗಿದೆ. ಈ ಯೋಜನೆಯಡಿ ದೇಶಾದ್ಯಂತ 5,000 ಮೆಗಾವ್ಯಾಟ್ ಸಾಮರ್ಥ್ಯದ ತೇಲುವ ಸೌರ ವಿದ್ಯುತ್ ಯೋಜನೆಗಳನ್ನು ನಿರ್ಮಿಸಲಾಗುತ್ತದೆ. ಜೊತೆಗೆ ಕನಿಷ್ಠ 2 ಗಂಟೆಗಳ ಬ್ಯಾಕಪ್ ನೀಡುವ 10,000 ಮೆಗಾವ್ಯಾಟ್ ಗಂಟೆಗಳ ಇಂಧನ ಸಂಗ್ರಹ ವ್ಯವಸ್ಥೆಯನ್ನು ಸ್ಥಾಪಿಸಲಾಗುತ್ತದೆ. ಇದರಿಂದ ಸೌರ ವಿದ್ಯುತ್ ಉತ್ಪಾದನೆ ಸ್ಥಿರವಾಗಿರುತ್ತದೆ ಹಾಗೂ ಗ್ರಿಡ್ ವಿಶ್ವಾಸಾರ್ಹತೆ ಹೆಚ್ಚುತ್ತದೆ. ಈ ಯೋಜನೆಗೆ 2026ರಿಂದ 2027ರಿಂದ 2030-31ರವರೆಗೆ ಯೋಜನೆಗಳನ್ನು ಮಂಜೂರು ಮಾಡಲಾಗುತ್ತದೆ. ಹಣಕಾಸಿನ ನೆರವು 2032ರಿಂದ 33ರವರೆಗೆ ಮುಂದುವರಿಯಲಿದೆ. ಹಣಕಾಸಿನ ನೆರವಿನ ವಿಷಯಕ್ಕೆ ಬಂದರೆ, ಯಶಸ್ವಿಯಾಗಿ ಕಾರ್ಯಾರಂಭ ಮಾಡಿದ ಪ್ರತಿಯೊಂದು ಅರ್ಹ ತೇಲುವ ಸೌರ ಯೋಜನೆಗೆ ಪ್ರತಿ ಮೆಗಾವ್ಯಾಟ್ಗೆ 1 ಕೋಟಿ ರೂಪಾಯಿಗಳ ಕೇಂದ್ರ ಹಣಕಾಸು ನೆರವು ನೀಡಲಾಗುತ್ತದೆ. ಇದಲ್ಲದೆ ಬಾತಿಮೆಟ್ರಿ, ಹೈಡ್ರೋಗ್ರಫಿ, ಪರಿಸರ ಅಧ್ಯಯನಗಳು ಹಾಗೂ ಇತರೆ ಕಾರ್ಯಸಾಧ್ಯತೆ ಅಧ್ಯಯನಗಳಿಗಾಗಿ ಪ್ರತಿ ಯೋಜನೆಗೆ 50 ಲಕ್ಷ ರೂಪಾಯಿಯವರೆಗೆ ಹೆಚ್ಚುವರಿ ನೆರವನ್ನು ನೀಡಲಾಗುತ್ತದೆ. ಈ ಯೋಜನೆಯಿಂದ ದೇಶದ ತೇಲುವ ಸೌರ ಸಾಮರ್ಥ್ಯವು ಸುಮಾರು 700 ಮೆಗಾವ್ಯಾಟ್ನಿಂದ 5,000 ಮೆಗಾವ್ಯಾಟ್ಗಳಿಗೆ ಏರಿಕೆಯಾಗಲಿದೆ. ಅಸ್ತಿತ್ವದಲ್ಲಿರುವ ಜಲಾಶಯಗಳು ಮತ್ತು ಕೈಗಾರಿಕಾ ಕೊಳಗಳನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುವ ಮೂಲಕ ಭೂಮಿಯ ಅಗತ್ಯವನ್ನು ಕಡಿಮೆ ಮಾಡಬಹುದು. ಪರಿಸರದ ದೃಷ್ಟಿಯಿಂದಲೂ ಇದು ಮಹತ್ವದ್ದಾಗಿದೆ. ಈ ಯೋಜನೆಯಿಂದ ಪ್ರತಿ ವರ್ಷ 10 ಮಿಲಿಯನ್ ಟನ್ ಕಾರ್ಬನ್ ಡೈಆಕ್ಸೈಡ್ ಹೊರಸೂಸುವಿಕೆ ಕಡಿಮೆಯಾಗುವ ನಿರೀಕ್ಷೆ ಇದೆ. ಉದ್ಯೋಗ ಸೃಷ್ಟಿಯಲ್ಲಿಯೂ ಇದು ದೊಡ್ಡ ಹೆಜ್ಜೆಯಾಗಿದ್ದು, ಸುಮಾರು 16,000ರಿಂದ 17,000 ಪೂರ್ಣಕಾಲಿಕ ಸಮಾನ ಉದ್ಯೋಗ ಅವಕಾಶಗಳು ಸೃಷ್ಟಿಯಾಗಲಿವೆ. ಇದರ ಜೊತೆಗೆ ತೇಲುವ ಸೌರ ವ್ಯವಸ್ಥೆಗಳ ದೇಶೀಯ ಉತ್ಪಾದನೆ ಹಾಗೂ ಸಂಪೂರ್ಣ ಮೌಲ್ಯ ಸರಪಳಿಯ ಅಭಿವೃದ್ಧಿಗೂ ಈ ಯೋಜನೆ ಉತ್ತೇಜನ ನೀಡಲಿದೆ. ನೆನಪಿಟ್ಟುಕೊಳ್ಳಿ, ಪ್ರಧಾನಮಂತ್ರಿ ಸೂರ್ಯ ಸರೋವರ್ ಯೋಜನೆ 5,000 ಮೆಗಾವ್ಯಾಟ್ ತೇಲುವ ಸೌರ ವಿದ್ಯುತ್, 10,000 ಮೆಗಾವ್ಯಾಟ್ ಗಂಟೆಗಳ ಇಂಧನ ಸಂಗ್ರಹ ವ್ಯವಸ್ಥೆ, ಪ್ರತಿ ಮೆಗಾವ್ಯಾಟ್ಗೆ 1 ಕೋಟಿ ರೂಪಾಯಿಯ ಕೇಂದ್ರದ ನೆರವು. ಇಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತ ಪ್ರಚಲಿತ ವಿದ್ಯಮಾನಗಳ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋದಲ್ಲಿರುವ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪ್ರಮುಖ ವಿಷಯದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.